ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತು ನಾವು ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ದೀನಿ. ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಎಕ್ಸಿಬಿಷನ್ ಏನೋ ನಡೀತಾ ಇದೆ. ಸೊ ಐ ಥಾಟ್ ಹೋಗೋಣ, ಇವತ್ತು ರಜಾ ಇದೆ ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಲೆಟ್ ಸಿ ಯಾವ ಥರ ಇದೆ. ನಂಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಐ ಥಿಂಕ್ ಕಬ್ಬನ್ ಪಾರ್ಕ್ಗೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆ್ಯಂಡ್ ಫ್ಲವರ್ ಐ ಥಿಂಕ್ ಎವ್ರಿ ಇಯರ್ ಈ ಫ್ಲವರ್ ಎಕ್ಸಿಬಿಷನ್ ಥರ ಏನೋ ಮಾಡ್ತಾರೆ ಎವ್ರಿ ಇಯರ್ ಕಬ್ಬನ್ ಪಾರ್ಕಲ್ಲಿ. ಸೊ ದಿಸ್ ಇಯರ್ ಲೆಟ್ ಸಿ, ಹೋಗಿ ನೋಡೋಣ ಯಾವ ಥರ ಇದೆ. ಆ್ಯಂಡ್ ನಿಮಗೂ ತೋರಿಸ್ತೀನಿ. ಆ್ಯಂಡ್ ಏನು ಟಿಕೆಟ್ಸ್ ಇದೆಯಾ ಅದು ಇದು ಎಲ್ಲ ಅಂತ ನೋಡೋಣ ಅಲ್ಲಿ ಹೋಗ್ಬಿಟ್ಟು. ಸೊ ಐ ಆಮ್ ರೆಡಿ. ಐ ಆಮ್ ವೇರಿಂಗ್ ದಿಸ್ ಬ್ಯೂಟಿಫುಲ್ ಡ್ರೆಸ್ ಫ್ರಮ್ ಮಿಂತ್ರಾ. ಸೊ ಅದ್ರ ವಿಡಿಯೋನೂ ಬರ್ತಾ ಇದೆ. ಸೊ ಐ ವಿಲ್ ಸಿ, ಐ ಡೋಂಟ್ ನೋ ಇದು ಫಸ್ಟ್ ಹೋಗುತ್ತಾ ಅದು ಹೋಗುತ್ತಾ ಅಂತ, ಬಟ್ ಆ ವಿಡಿಯೋನೂ ಬರ್ತಾ ಇದೆ. ಫ್ಯೂ ವೆರಿ ಬ್ಯೂಟಿಫುಲ್ ಟಾಪ್ಸ್ ಐ ಬಾಟ್ ಫ್ರಮ್ ಮಿಂತ್ರಾದಲ್ಲಿ ತುಂಬಾ ಚೆನ್ನಾಗಿರೋ ಟಾಪ್ಸ್ ಆರ್ಡರ್ ಮಾಡಿದ್ದೀನಿ. ಸೊ ಅದನ್ನ ನೋಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನಗೆ ತುಂಬಾ ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಗೋ. ಮೋಸ್ಟ್ಲಿ ನಾವು ಆ್ಯಕ್ಟಿವಾದಲ್ಲೇ ಹೋಗ್ತೀವಿ, ಬಿಕಾಸ್ ನನ್ನ ಹಸ್ಬೆಂಡ್ಗೆ ಡ್ರೈವ್ ಮಾಡೋದು ಅಂದರೆ ಇಷ್ಟನೇ ಆಗಲ್ಲ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ. ಇಲ್ಲಾಂದರೆ ನಾವು ಆಟೋದಲ್ಲಿ ಹೋಗ್ತೀವಿ, ಇಲ್ಲಾಂದರೆ ಆ್ಯಕ್ಟಿವಾದಲ್ಲಿ ಹೋಗ್ತೀವಿ. ಸೊ ಲೆಟ್ಸ್ ಸಿ, ಗೊತ್ತಿಲ್ಲ ಯಾವುದ್ರಲ್ಲಿ ಹೋಗ್ತೀವಿ ಅಂತ, ಬಟ್ ಐ ವಿಲ್ ಶೋ ಯು ಗೈಸ್. ಎಲ್ಲನೂ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಯು ಕ್ಯಾನ್ ಆಲ್ಸೋ ಗೋ ಆ್ಯಂಡ್ ಸಿ ಫ್ಲವರ್ ಫೆಸ್ಟಿವಲ್. ಯಾರೆಲ್ಲ ಆಲ್ರೆಡಿ ಹೋಗಿದ್ದೀರಾ ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ಇತ್ತು, ಚೆನ್ನಾಗಿತ್ತ ಅಂತ. ಸೊ ಕಮ್ ಲೆಟ್ಸ್ ಗೋ. ಯಾವ್ದ್ರಲ್ಲಿ ಹೋಗ್ತಾ ಇದ್ದೀವಿ ನಾವು? ಇದು ಆ್ಯಕ್ಟಿವಾದಲ್ಲಿ. ನಾವು ಆ್ಯಕ್ಟಿವಾದಲ್ಲೇ ಹೋಗೋದು ಯಾವಾಗಲೂ. ಕಾರ್ ತೆಗಿತಾನೆ ಇಲ್ಲ. ಯಾಕೆ? ಅದು ಯಾಕಂದರೆ ಟ್ರಾಫಿಕ್, ಬೆಂಗಳೂರಲ್ಲಿ ಫುಲ್ ಟ್ರಾಫಿಕ್. ಬಾಯ್ ಬಾಯ್. ನಾವು ರೀಚ್ ಆದ್ವಿ. ಆ್ಯಂಡ್ ಕಬ್ಬನ್ ಪಾರ್ಕ್ಗೆ ತುಂಬಾ ಎಂಟ್ರಿ ಇದೆ ಅಂತ ನಂಗೆ ಗೊತ್ತಾಯಿತು. ಸೊ ಎಲ್ಲಿಂದಾದರೂ ನೀವು ಒಳಗಡೆ ಹೋಗ್ಬೋದು. ಆ್ಯಂಡ್ ಆನ್ ದ ವೇ ಫುಲ್ ಪಾರ್ಕಿಂಗ್ ಇತ್ತು, 4 ವೀಲರ್ ಆ್ಯಂಡ್ 2 ವೀಲರ್ ಪಾರ್ಕಿಂಗು ಪೇಯ್ಡ್ ಪಾರ್ಕಿಂಗ್ ಇತ್ತು. ಸೊ ಎಲ್ಲ ಫೆಸಿಲಿಟಿ ಚೆನ್ನಾಗಿತ್ತು, ಏನು ರಶ್ಶು ಆ ಥರ ಇರಲಿಲ್ಲ, ಎಲ್ಲ ಸಿಸ್ಟಮ್ಯಾಟಿಕ್ ಆಗಿತ್ತು. ಸೊ ವಿ ರೀಚ್ ಕಬ್ಬನ್ ಪಾರ್ಕ್. ಇದೇನು ಓ, ಸುಪ್ರೀಂ ಕೋರ್ಟಾ? ಓ ಸಾರಿ, ಹೈಕೋರ್ಟ್. ನಾನೊಬ್ಳು. ಓ ಇದಾದ, ಇಲ್ಲೇ ಪಾರ್ಕಿಂಗ್ ಮಾಡಿ, ಇಲ್ಲೇ ಮಾಡಿ. ವಾವ್. ಓ ಇದು ಎಲ್ಲಿಗೆ ಬಂದಿದ್ಯಾ ನೀನು? ಪಾರ್ಕ್. ಸೊ ನಾನು ಕಬ್ಬನ್ ಪಾರ್ಕ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ನೀವು ಬಂದಿದ್ದೀರಾ? ತುಂಬ ಸರಿ ಬಂದಿದ್ದೀವಿ. ಸೊ ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಇಲ್ಲಿ. 2 ವೀಲರ್ 4 ವೀಲರ್ ಎಲ್ಲ ಇದೆ. ಸೊ ಲೆಟ್ಸ್ ಸಿ, ಹೋಗಿ ನೋಡೋಣ. ಇಲ್ಲಿ ಲೆಫ್ಟಾ? ಸೊ ಇದು ಏನೋ ಮೆಮೋರಿಯಲ್ ಹಾಲ್ ಅಂತೆ. ನಾನು ಅಂದ್ಕೊಂಡಿದ್ದೆ ಹೈಕೋರ್ಟ್ ಅಂತ, ಬಟ್ ಇಟ್ಸ್ ಮೆಮೋರಿಯಲ್ ಹಾಲ್ ಅಂತೆ. ಸೊ ಇಟ್ಸ್ ಸೋ ಬ್ಯೂಟಿಫುಲ್. ಓ ಮೈ ಗಾಡ್, ಎಷ್ಟು ದೊಡ್ಡದಿದೆ ಅಂದರೆ. ಯಾವುದು? ಓ ಯಾ. ಸೊ ನೋಡ್ಬೋದು 27th 7th ಡಿಸೆಂಬರ್ವರೆಗೂ. ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿ ಫ್ಲವರ್ ಶೋ ಎಲ್ಲಿ ನಡೀತಾ ಇದೆ ಅಂತ ಹುಡ್ಕೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ತುಂಬ ನಡಿಬೇಕು, ಬಟ್ ಈ ಜಾಗ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಟೈಮ್ ನಾನು ಖಂಡಿತ ಬರ್ತೀನಿ. ಏನು ಗೊತ್ತಾ, ಕಬ್ಬನ್ ಪಾರ್ಕ್ ತುಂಬ ಅಂದರೆ ತುಂಬಾ ದೊಡ್ಡದಿದೆ. ಎಲ್ಲಿ ಫ್ಲವರ್ದು ಅಂತಲೇ ಗೊತ್ತಾಗ್ತಾಯಿಲ್ಲ, ಬಟ್ ತೋರಿಸಿ ನಾವು ಡೂ. ಎಷ್ಟೊಂದು ದೊಡ್ಡದಿದೆ. ಬೋರ್ಡ್ ಅಲ್ಲೆಲ್ಲ ಹಾಕಿದ್ದಾರೆ, ಬಟ್ ವೇ ಅಂತ ಆ ಥರ ಹಾಕಿಲ್ಲಲ್ಲ. ಈಗ ಕಾಣಿಸಲ್ಲ ಅಲ್ಲಿ ಫ್ರೂಟ್ಸ್. ವೆರಿ ನೈಸ್. ಎಂಟ್ರಿಯಲ್ಲಿ ನಾವು ಕ್ಯಾಶ್ ಮತ್ತು ಆನ್ಲೈನ್ ಪೇಮೆಂಟು ಮಾಡ್ಕೊಂಡು ಒಳಗಡೆ ಹೋಗ್ಬೋದು. ಸೊ ಅದೆಲ್ಲ ವ್ಯವಸ್ಥೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಎಂಟರ್ ಆಗ್ತಿದ್ದಂಗೆ ಇಲ್ಲಿ ಫುಲ್ ಫ್ಲವರ್ ಅರೇಂಜ್ಮೆಂಟ್ ಥರ ಮಾಡಿದರು. ಲೆಫ್ಟ್ ಆ್ಯಂಡ್ ರೈಟ್ ಎಲ್ಲ ಕಡೆ ತುಂಬಾ ಬ್ಯೂಟಿಫುಲ್ ಫ್ಲವರ್ಸ್, ಕಲರ್ಫುಲ್ ನೋಡ್ಬೋದು. ಇದೆಲ್ಲ ಪಾಟ್ಸಲ್ಲಿ ಇದ್ದಿದ್ದರಿಂದ ಸುಮ್ಮನೆ ಫ್ರೆಶ್ ಆಗಿತ್ತು. ಆ್ಯಂಡ್ ಈ ಥರ 2 ಕಡೆ ಫುಲ್ ಅರೇಂಜ್ಮೆಂಟ್ ಮಾಡಿದ್ರು.
ಎಲ್ಲ ಫ್ಲವರ್ಸ್ ನೇಮ್ಸನ್ನ ಒಂದು ಟ್ಯಾಗಲ್ಲಿ ಹಾಕಿದ್ರು. ಸೊ ಯಾವ್ಯಾವ ವೆರೈಟಿ ಹೂಗಳಿದೆ ಅಂತ ಎಲ್ಲನೂ ಚೆನ್ನಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಫೌಂಟೇನ್ ಥರ ಏನೋ ಇದೆ. ಆ್ಯಂಡ್ ನೋಡಿ ಎಷ್ಟು ಕಲರ್ಫುಲ್, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ವೆದರು ತುಂಬಾ ಸಖತ್ತಾಗಿತ್ತು. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು ಸ್ಟಾರ್ ಥರ ಏನೋ ಮಾಡಿದ್ದಾರೆ. ಆ್ಯಂಡ್ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ತುಂಬ ಫಿಗರ್ಸ್ಗಳನ್ನು ಮಾಡಿದ್ದಾರೆ ಹೂಗಳಿಂದಾನೇ. ಐ ಫೆಲ್ಟ್ ಅದೆಲ್ಲ ಸ್ವಲ್ಪ ಬಾಡೋಗಿದೆ, ಯಾಕಂದರೆ ನಾವು ಹೋಗಿರೋದು ಲಾಸ್ಟಲ್ಲಲ್ವಾ. ಸೊ ಅದು ಅಷ್ಟೊಂದು ಫ್ರೆಶ್ ಇರಲಿಲ್ಲ. ಬಟ್ ಈ ಪಾಟ್ಸಲ್ಲಿ ಏನು ಹಾಕಿದ್ರಲ್ಲ, ಪಾಟ್ಸಲ್ಲಿ ಏನು ಫ್ಲವರ್ಸ್ ಇದೆ ಅದೆಲ್ಲ ತುಂಬಾ ಫ್ರೆಶ್ ಆಗಿ ತುಂಬಾ ಚೆನ್ನಾಗಿತ್ತು. ಸೊ ನೋಡ್ಬೋದು ಇದೊಂದು ರಥ ಥರ ಮಾಡಿದ್ದಾರೆ. ಎಷ್ಟು ಬ್ಯೂಟಿಫುಲ್ಲಾಗಿ, ಎಷ್ಟು ಪ್ರಿಸೈಸಾಗಿ ಮಾಡಿದ್ದಾರೆ ಅಂತ ನೋಡಿ. ಚಕ್ರಗಳು ಹೇಗೆ ಮಾಡಿದ್ದಾರೆ. ಸೊ ಇದೊಂದು ರಥ ಥರ. ಆ್ಯಂಡ್ ಈ ದಿನ ಹೋಗಿದ್ದ ದಿನ ತುಂಬಾ ಟ್ರಾಫಿಕ್ ಇತ್ತು. ಆ್ಯಂಡ್ ಆಲ್ಸೋ ಕ್ರೌಡ್ ತುಂಬ ಇದ್ದರು. ನೋಡಿ ಇಲ್ಲಿ ಫ್ರೂಟ್ಸ್ ಮಾಡಿದ್ದಾರೆ, ಪೈನಾಪಲ್, ಆ್ಯಪಲ್, ಗ್ರೇಪ್ಸ್. ತುಂಬಾ ಕ್ರೌಡ್ ಇದೆ. ನೋಡಿ ಆ್ಯಂಡ್ ಇಲ್ಲಿ ನೋಡ್ಬೋದು ಫಿಶ್ ಮಾಡಿದ್ದಾರೆ, ಮತ್ತು ಕೋಳಿಗಳ ಥರ ಒಂದು ಫಿಗರ್ಸ್ನ ಹೂಗಳಿಂದ ಮಾಡಿದ್ದಾರೆ. ಸೊ ಇದು ಫಿಶ್ ಎಷ್ಟು ದೊಡ್ಡದಿದೆ ಆ್ಯಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮುಂದ್ಗಡೆ ನೋಡ್ಬೋದು 2 ಕೋಳಿಗಳು, ಹುಂಜ ಏನು ಹೇಳ್ತೀರಾ, ಸೊ ಅದು ಇತ್ತು. ಆ್ಯಂಡ್ ಇನ್ನೊಂದು ಕಡೆ ಗಾಡಿ ಮುಂದ್ಗಡೆ, ಮುಂದ್ಗಡೆ ಹೋದರೆ ನೋಡಿ ಈ ಥರ ಗಾಡಿ ಮಾಡಿದ್ದಾರೆ. ಐ ಥಿಂಕ್ ಇದೆಲ್ಲ ಫುಲ್ ಹೂಗಳಿಂದಲ್ಲ, ಮೇಲೆ ಮೇ ಬಿ ಸ್ಟಿಕ್ ಮಾಡಿದ್ದಾರೆ, ಐ ಡೋಂಟ್ ನೋ ಯಾವ ಥರ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಬಾನ್ಸಾಯಿ ಕಲೆಕ್ಷನ್ ಇತ್ತು. ಬಾನ್ಸಾಯಿ ಅಂದರೆ ಈ ಥರ ಸಣ್ಣ ಗಿಡಗಳಲ್ಲಿ ಹೂಗಳು ಅಥವಾ ಫ್ರೂಟ್ಸ್ ಆ್ಯಂಡ್ ಫ್ಲವರ್ ಪ್ಲಾಂಟ್ಸ್ನ ಮಾಡ್ತಾರಲ್ವ, ಸಣ್ಣದ್ರಲ್ಲೇ ನಿಮಗೆ ಹೂ ಮತ್ತು ಹಣ್ಣುಗಳು ಸಿಗೋ ಥರ. ಸೊ ದೀಸ್ ಆರ್ ಬಾನ್ಸಾಯಿ ಟ್ರೀಸ್. ಸೊ ಇದ್ರ ತುಂಬ ವೆರೈಟೀಸ್ ಇತ್ತು ಅಲ್ಲೇ. ಆ್ಯಂಡ್ ಅಲ್ಲಿ ನೇಮ್ ಪ್ಲೇಟು ಹಾಕಿದ್ರು ಯಾವ್ಯಾವುದು ಅಂತ, ಯಾವ್ಯಾವ ವೆರೈಟಿ ಅಂತ. ಸೊ ಇದನ್ನು ನೋಡೋಕ್ಕೆ ತುಂಬಾ ನೀವು ಟೈಮ್ ತೊಗೊಂಡು ಬರಬೇಕು. ಆರಾಮದಲ್ಲಿ ಯಾರಿಗೆಲ್ಲ ಫ್ಲವರ್ಸ್ ಪ್ಲಾಂಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರು ತುಂಬಾ ಚೆನ್ನಾಗಿ ಬಂದುಬಿಟ್ಟು ನೋಡ್ಬೋದು. ನೋಡಿ ಇಲ್ಲಿ ಫ್ಲವರ್ ಯಾವ ಥರ ಬಂದಿದೆ ಅಷ್ಟು ಸಣ್ಣ ಪ್ಲಾಂಟಲ್ಲಿ. ಸೊ ದೀಸ್ ಆರ್ ಬಾನ್ಸಾಯಿ ಟ್ರೀಸ್. ಸೊ ಇಲ್ಲಿ ನೋಡೋದೇ ಒಂದು ಖುಷಿ. ಬಟ್ ಕ್ರೌಡ್ ಜಾಸ್ತಿ ಇದ್ದಾಗ ಅಷ್ಟೊಂದು ನಿಮಗೆ ನೋಡೋಕ್ಕೆ ಅಷ್ಟೊಂದು ಆಗಲ್ಲ, ಯಾಕಂದರೆ ಎಲ್ಲರೂ ಮೈ ಮೇಲೇ ಬೀಳ್ತಾರೆ, ಯಾಕಂದರೆ ಅಲ್ಲಿ ನಡೆಯೋಕ್ಕೆ ಜಾಗ ಇಲ್ಲ. ಬಟ್ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಸೊ ನೋಡ್ತಾ ಇದ್ವಿ, ಮುಂದೆ ಹೋಗಿದ್ವಿ. ಆ್ಯಂಡ್ ಮುಂದೆ ಇನ್ನೂ ಹೋದರೆ ಅಲ್ಲಿ ಡಾಲ್ಫಿನ್ಸ್ ಇತ್ತು ಮತ್ತು ಎಲಿಫೆಂಟ್ಸ್ ಇತ್ತು. ಎಲಿಫೆಂಟ್ಸ್ನ ಐ ಥಿಂಕ್ ಫ್ಲವರ್ ಮತ್ತು ಸ್ವಲ್ಪ ಲೀವ್ಸ್ಗಳಲ್ಲಿ ಮಾಡಿದರು. ಇಲ್ಲಿ 2 ಎಲಿಫೆಂಟ್ ಇತ್ತು, ಐ ಥಿಂಕ್ ಮದರ್ ಮತ್ತು ಮಗು ಥರ ಮಾಡಿರೋದು. ಮುಂದೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಒಂದು ಸಣ್ಣ ಎಲಿಫೆಂಟ್, ಒಂದು ದೊಡ್ಡ ಎಲಿಫೆಂಟ್, ಇದೆಲ್ಲ ಚೆನ್ನಾಗೇ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಮುಂದೆ ಹೋದರೆ ಒಂದು ಈ ಥರ ಫೌಂಟೇನ್ ಹತ್ರ ಡಾಲ್ಫಿನ್ಸ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ತುಂಬ ಲೈಕ್ ಕಲರ್ಫುಲ್. ಸೊ ಇಟ್ಸ್ ವೆರಿ ನೈಸ್. ನಮ್ಮ ಕಣ್ಗಳಿಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಹೋಗಿ ನೋಡಿದ್ರೆ. ಆ್ಯಂಡ್ ಇಲ್ಲಿ ನೋಡಿ ಈ ಆನೆನ ಫುಲ್ ವೆಜಿಟೇಬಲ್ಸಲ್ಲಿ ಮಾಡಿದ್ದಾರೆ. ಬಟ್ ಇಲ್ಲಿ ವೆಜಿಟೇಬಲ್ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗಲ್ಲ, ಬಟ್ ಒಂದು ಸ್ವಲ್ಪ ಡಲ್ ಆಗಿದೆ. ಆ್ಯಂಡ್ ನೋಡ್ಬೋದು ಕರ್ನಾಟಕ ಫ್ಲ್ಯಾಗ್ ಮಾಡಿದ್ದಾರೆ. ಇಟ್ಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಅಲ್ಲೇ ಮುಂದೆ ಹೋದರೆ ತುಂಬ ಒಂದು ಫುಲ್ ಲೈನಲ್ಲಿ ಈ ಥರ ಸ್ಟಾಲ್ಸ್ಗಳಿಟ್ಟಿದ್ದಾರೆ. ಸ್ಟಾಲ್ಸ್ಗಳಲ್ಲಿ ನಿಮಗೆ ಫ್ಲವರ್ಸ್, ಪ್ಲ್ಯಾಂಟ್ಸ್, ತಿನ್ನೋಕ್ಕೆ ಮತ್ತು ಬಟ್ಟೆ ಎಲ್ಲನೂ ಇದೆ. ನಾನು ಸ್ವಲ್ಪ ಮುಂದೆ ಹೋಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಸ್ಟಾಲ್ಸ್ಗಳಿತ್ತು ಅಂತ. ಲೈಕ್ ನಮಗೆ ಜ್ಯುವೆಲ್ರಿ ಆಗಿರ್ಬೋದು. ಆ್ಯಂಡ್ ಈ ಥರ ನೋಡ್ಬೋದು, ಇದು ಚಿಕನ್ ಕಾರಿ ಟೈಪಲ್ಲಿ ಕುರ್ತಾ, ಸಲ್ವಾರ್ಸು ಮತ್ತು ಬ್ಯಾಗ್ಸು. ಮತ್ತು ಇನ್ನೂ ನಾನು ಮುಂದೆ ಹೋಗಿ ನೋಡಿದ್ರೆ ಇಳಕಲ್ ಐ ಥಿಂಕ್ ಇಳಕಲ್ ಸೀರೆ ಏನು ಹೇಳ್ತೀವಿ ಆ ಥರನೂ ಇತ್ತು. ಅದು ತುಂಬಾ ಚೆನ್ನಾಗಿತ್ತು. ಬಟ್ ನನಗೆ ಅಷ್ಟೊಂದು ಟೈಮ್, ನನಗೆ ಕ್ರೌಡಲ್ಲಿ ತುಂಬ ನೋಡೋಕ್ಕಾಗಿಲ್ಲ. ನೋಡ್ಬೋದು ಇಲ್ಲಿ ಹೋಮ್ ಮೇಡ್ ಐಟಮ್ಸ್ ಮಾಡ್ತಾಯಿದ್ದಾರೆ. ಇಲ್ಲಿ ಕುರ್ತಾ ಸೆಲ್ ಮಾಡ್ತಾಯಿದ್ದಾರೆ, ಕಾಟನ್ ಕುರ್ತಾ ನೋಡಿ, 3 ಟಾಪ್ಸ್ ಫಾರ್ 1000 rupees. ಸೊ ಎಲ್ಲ ಕೆಲವೊಂದು ಕೌಂಟರ್ ಅಥವಾ ಸ್ಟಾಲ್ಸ್ಗಳು ಇಟ್ಟಿದ್ರು. ಆ್ಯಂಡ್ ಈವನ್ ತಿನ್ನೋಕ್ಕೂ ಐಸ್ ಕ್ರೀಮ್ಸ್ ಮತ್ತು ಚಾಟ್ ತುಂಬ ವೆರೈಟಿಯಲ್ಲಿ ತುಂಬಾ ಹಾಕಿದ್ರು. ನೋಡ್ಬೋದು ಡ್ರೈ ಫ್ರೂಟ್ಸ್ ಇದೆ ಮತ್ತು ಜ್ಯುವೆಲ್ರಿ ಕೂಡ. ಸೊ ಇಟ್ಸ್ ವೆರಿ ನೈಸ್. ಅಂದರೆ ನೀವು ಬರೀ ಫ್ಲವರ್ಸ್ಗಳನ್ನು ಅಷ್ಟೇ ನೋಡೋದಲ್ಲ, ಇನ್ನು ನೀವು ಮುಂದ್ಗಡೆ ಬಂದುಬಿಟ್ಟು ಶಾಪಿಂಗು ಮಾಡ್ಬೋದು. ನೋಡಿ ಇಲ್ಲೇ ಸಾರೀಸ್ ನಾನು ಹೇಳಿದೆ, ಇದಕ್ಕೆ ಏನು ಇಳ್ಕಲ್ ಸಾರೀಸ್ ಅಂತ ತುಂಬಾ ಚೆನ್ನಾಗಿತ್ತು. ನಾನು ಸ್ವಲ್ಪ 1-2 ಸಾರಿ ನೋಡಿದೆ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಐ ಥಿಂಕ್ 1000ಇಂದ 3000, 4000, 5000ವರೆಗೂ ರೇಂಜಲ್ಲಿ ಸಾರೀಸ್ಗಳಿತ್ತು.
ನಂಗೆ ಅಷ್ಟೊಂದು ಟೈಮ್ ಸಿಕ್ಕಿಲ್ಲ, ಅದಕ್ಕೆ ನಾನು ನೋಡೋಕ್ಕಾಗಿಲ್ಲ. ಸೊ ಇದೆಲ್ಲ ತುಂಬ ಒಂದು ಸ್ಟಾಲ್ಸ್ಗಳು ಇಲ್ಲಲ್ಲಿ ಒಂದು ಆಲ್ಮೋಸ್ಟ್ 500 to 1 ಕಿಲೋಮೀಟರ್, ಐ ಥಿಂಕ್ 1 ಕಿಲೋಮೀಟರ್ ಅಷ್ಟು ಈ ಥರ ಸ್ಟಾಲ್ಸ್ಗಳಿತ್ತು. ತುಂಬಾ ಪಾರ್ಕಿಂಗ್ ಡಿಫ್ರೆಂಟ್ ಜಾಗದಲ್ಲಿದೆ. ನಿಮ್ಗೆ ಗೊತ್ತಿರ್ಬೋದು ಕಬ್ಬನ್ ಪಾರ್ಕ್ ಯಾರೆಲ್ಲ ಬಂದಿದ್ದಾರೆ. ಸೊ ಪಾರ್ಕಿಂಗ್ ಡಿಫ್ರೆಂಟ್ ಜಾಗದಲ್ಲಿದೆ. ಆ್ಯಂಡ್ ನೋಡಿ ಫುಲ್ ಕ್ರೌಡ್ ಇದೆ. ಆ್ಯಂಡ್ ಈ ಕಡೆ ಎಲ್ಲ ಸ್ಟಾಲ್ಸ್ ಇದೆ. ಒಂದು ಸ್ವಲ್ಪ ಫ್ಲವರ್ ಎಕ್ಸಿಬಿಷನ್ ಆದಮೇಲೆ ಫುಲ್ ಸ್ಟಾಲ್ಸ್ ಇದೆ ಶಾಪಿಂಗ್ ಮಾಡೋಕ್ಕೆಲ್ಲ. ನಾನು ಕೆಲವೊಂದು ತೋರಿಸಿದ್ದೀನಿ, ಫುಲ್ ತೋರ್ಸೋಕ್ಕೆ ಹೋಗಿಲ್ಲ, ತುಂಬ ಲೈನಲ್ಲಿದೆ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಅನಿಸ್ತು. ಸೊ ಲೆಟ್ಸ್ ಸಿ. ಮಗು ಮತ್ತು ಹಸ್ಬೆಂಡ್ ಆ ಕಡೆ ನಿಂತಿದ್ದಾರೆ. ನಾನು ಒಬ್ಬಳೇ ಹೋಗಿ ಎಲ್ಲ ಶೂಟ್ ಮಾಡಿ ಬಂದೆ ಬಿಕಾಸ್ ಮಗು ತುಂಬ ಕ್ರೌಡ್ ಇದೆ. ಲೆಟ್ಸ್ ಸಿ. ತುಂಬ ರಶ್ ಇದೆ, ಚೆನ್ನಾಗಿತ್ತು, ಜಾಸ್ತಿ ದೊಡ್ಡದಿಲ್ಲ. ಇಲ್ಲಿ ಕುತ್ಕೊಂಡು ಲಂಚ್ ಅಥವಾ ಪಿಕ್ನಿಕ್ ಥರ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ. ಅದು ಸ್ಕ್ವೇರಲ್ ಎಸ್, ತುಂಬಾ ಚೆನ್ನಾಗಿದೆ ಇಲ್ಲಿ ಕುತ್ಕೊಳ್ಳೋಕ್ಕೆ ಅಲ್ಲ, ಪಿಕ್ನಿಕ್ ಮಾಡೋಕ್ಕೆ. ಬ್ರೇಕ್ಫಾಸ್ಟ್ ಅಥವಾ ಚಾಪೆ ತಗೊಂಡು ಬರ್ಬೇಕಿದ್ವಿ. ನಮ್ಮ ಹತ್ರ ಇವತ್ತು ಏನು ಚಾಪೆ ತಗೊಂಡು ಬಂದು ಇಲ್ಲಿ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕಷ್ಟ. ನೋಡಿ ನಾವು ಯಾವ ಥರ ಕುತ್ಕೊಂಡಿದ್ದೀವಿ, ಈ ಥರನೇ. ಏನೂ ಇಲ್ಲ ನಮ್ಮ ಹತ್ರ, ಸುಮ್ಮನೆ ಈ ನೆಲದ ಮೇಲೆ ಕುತ್ಕೊಂಡಿದ್ದೀವಿ. ಗಲೀಜಾಗುತ್ತೆ, ಬಟ್ ಇಟ್ಸ್ ಓಕೆ ಅಲ್ವಾ, ಮನೆಗೆ ಹೋಗ್ತೀವಿ, ಏನು ಮಾಡೋಕ್ಕಿಲ್ಲ. ಸೊ ಲೆಟ್ಸ್ ಸಿ. ಅದು squirrels are playing there. ಅಲ್ಲ, 1 squirrel, 2 squirrels, 3 squirrels. ಸೊ ಬ್ಯೂಟಿಫುಲ್ ಅಲ್ಲ. Yes. ನನಗೆ ನಾನು ಬೆಂಗಳೂರಲ್ಲಿದ್ದೆ, ಎಷ್ಟು ವರ್ಷ ಆಯಿತು? 10 ವರ್ಷ. 10 ವರ್ಷ ಅಲ್ಲ, ಒಂದು ಅದು 5-7 ಇಯರ್ಸ್ ಆಗ್ಬೋದು. ಐ ಥಿಂಕ್ 7 ಇಯರ್ಸಿಂದ ಬೆಂಗಳೂರಲ್ಲಿದ್ದೀವಿ. ಬಟ್ ಇವತ್ತುವರೆಗೂ ಕಬ್ಬನ್ ಪಾರ್ಕ್ ಬಂದಿಲ್ಲ. ನಾನು ಬಂದಿದ್ದೀವಿ ತುಂಬ ಸಲ, ಬರಲ್ಲ ಅಂತ. ಅಯ್ಯೋ, ನಾನು ಬರಲ್ಲ ಅಂತೆ. ಬಟ್ ನಂಗೆ ಗೊತ್ತಿರಲಿಲ್ಲ ಈ ಥರ ಇದೆ ಅಂತ. ನಾನು ಅಂದ್ಕೊಳ್ತಿದ್ದೆ ಕ್ರೌಡೆಡ್, ಬಟ್ ಇದು ತುಂಬ ದೊಡ್ಡದಿದೆ. ಸೊ ಎಷ್ಟು ಜನ ಬಂದ್ರೂ ಗೊತ್ತಾಗಲ್ಲ. ಸೊ ಇಟ್ಸ್ ವೆರಿ ನೈಸ್. ನೆಕ್ಸ್ಟ್ ಟೈಮ್ ಪಕ್ಕ ಪಿಕ್ನಿಕ್ ಬರ್ತೀವಿ ನಾವು ಇಲ್ಲಿಗೆ. ಓಕೆ, ಇವಳು ಊಟ ಮಾಡ್ತಾ ಇದ್ದಾಳೆ. ಊಟ ಮಾಡಿ ಮನೆಗೆ ಹೋಗೋಣ. ಆಯಿತು, ಕಬ್ಬನ್ ಪಾರ್ಕಲ್ಲಿ ಬಂದ್ವಿ. ಫ್ಲವರ್ ಅಷ್ಟು ಓಕೆ ಇತ್ತು, ಬಟ್ ತುಂಬ ಕ್ರೌಡ್ ಜಾಸ್ತಿ ಇದೆ. ಸ್ಯಾಟರ್ಡೇ ಸಂಡೇ ರಜಾ ಇದೆಯಲ್ಲ ಈಗ, ವೀಕೆಂಡ್. ಸೊ ತುಂಬ ನೋಡೋಕೆ ಅಷ್ಟು ಆಗಲ್ಲ, ಅಂದರೆ ಮಕ್ಕಳೆಲ್ಲ ತೊಗೊಂಡು ಬಂದರೆ ಕಷ್ಟ. ಸೊ ಆಯಿತು, ದಟ್ಸ್ ಇಟ್. ಇಷ್ಟೇ ಇವತ್ತಿನ ವ್ಲಾಗ್ ಅಲ್ಲ. ಇನ್ನು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಬಾಯ್.